ತುಂಬ ಪ್ರಾಬ್ಲಮ್ ಮೇಡಮ್. ಎಲ್ಲ ಕಡೆ ಮೋರಿಗಳು ಕ್ಲೀನ್ ಇರಲ್ಲ, ಎಲ್ಲ 100% ಎಲ್ಲ ನೀರು ತುಂಬಿರುತ್ತೆ. ಮಳೆ ಬಂದರೆ ಅಂತೂ ಪದ್ಧತಿ ಬೇಡ. ಗಾಡಿ ಯಾವ ಯಾವ ಕಡೆ ಯಾವ ಹಳ್ಳ ಇದೆ ಗೊತ್ತಾಗಲ್ಲ. ಇಳಿಗಿಸಿದ್ರೆ ಬೀಳೋದೇ ಗ್ಯಾರಂಟಿ. ಆಟೋ ಓಡ್ಸೋಕ್ಕಾಗಲ್ಲ, ಅಲ್ಲೆಲ್ಲ ಆಫ್ ಆಗ್ತಾವೆ ಆಟೋಗಳೆಲ್ಲ, ತೊಂದರೆ ಆಗುತ್ತೆ. ಮೈನ್ ಚರಂಡಿ ಕ್ಲೀನ್ ಮಾಡಬೇಕು, ಮೋರಿ ಎಲ್ಲ ಕ್ಲೀನ್ ಮಾಡಬೇಕು, ರಾಜ ಕಾಲುವೆ ಕ್ಲೀನ್ ಮಾಡಬೇಕು. ಅದಿದ್ರೆ ಮೈನ್ ಬೆಂಗಳೂರು ಒಳ್ಳೆ ಕ್ಲೀನ್ ಆಗಿರುತ್ತೆ. ಮಾಡೋರು ಏನೂ ಇಲ್ಲ. ಮೊದಲೇ ಎಲ್ಲ ಕೆರೆಗಳು ಮುಚ್ಬಿಟ್ರು, ಬಿಲ್ಡಿಂಗ್ ಕಟ್ಬಿಟ್ರು. 1 ಲಕ್ಷ ನಷ್ಟ ಆಗಿದೆ ಅಂತ ಕೊಟ್ಬಿಟ್ಟಾರ. 5,000 10,000 ಕೊಡ್ತಾರೆ. ಏನು ಮಾಡೋದು? ಗಮನಿಸ್ತಾರೆ. ಮಳೆ ಈಗ 2 ದಿವಸ ಕಮ್ಮಿ ಆಗ್ಬಿಡಲಿ, ಇನ್ನು ಚಾಪ್ಟರ್ ಕ್ಲೋಸ್. ಎಲ್ಲಿ ಮಾಡೋಕ್ಕಾಗುತ್ತೆ ಬೇಡ. ಬೆಂಗಳೂರು ಮಳೆ ಬಂದರೆ ನೀರೆಲ್ಲ ಎಲ್ಲ ಕಡೆ ಅಂಡರ್ ಪಾಸು, ಮೇನ್ ಹೈವೇಲಿ ನೀರಿರುತ್ತೆ, ಫುಲ್ ಸಿಕ್ಕಾಪಟ್ಟೆ ನೀರಿರುತ್ತೆ. ಹಂಗಾಗಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಆಟೋ ಓಡಿಸೋರಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಆಟೋಗಳು ನೀರು ಹೋದ್ರೆ ಇಂಜನ್ಗೆ ಸ್ಟಾರ್ಟ್ ಆಗಲ್ಲ. ಫಸ್ಟ್ ಮೇಯ್ನು ಮೋರಿ ಎಲ್ಲ ಕ್ಲೀನ್ ಮಾಡಿದ್ರೆ, ಚರಂಡಿ ಎಲ್ಲ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬೆಂಗಳೂರು. ಫಸ್ಟು ಮಳೆ ಬಂದರೆ ಮರಗಳು ತೊಂದರೆ, ಆಟೋ ಮೇಲೆ ಮರ ಬಿದ್ದರೆ ತೊಂದರೆ ಆಗುತ್ತೆ. ತುಂಬ ಪ್ರಾಬ್ಲಮ್ ಇದೆ ಬೆಂಗಳೂರಲ್ಲಿ. ಅದೇ ಎಲ್ಲ ಮೋರಿ ಎಲ್ಲ ಕ್ಲೀನ್ ಮಾಡಬೇಕು, ರಾಜ ಕಾಲುವೆ ಕ್ಲೀನ್ ಮಾಡಬೇಕು, ಅಂಡರ್ ಪಾಸ್ ಎಲ್ಲ ಚೆನ್ನಾಗಿ ನೀರು ಹಂಗೆಲ್ಲ ಕ್ಲೀನಾಗಿ ಮಾಡಬೇಕು. ಹಂಗಿದ್ರೆ ರೋಡೆಲ್ಲ ರಸ್ತೆ ಎಲ್ಲ ಚರಂಡಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ನೀರೆಲ್ಲ ರೋಡೆಲ್ಲ ಗುಂಡಿ ಅದೆಲ್ಲ ಸಿಕ್ಕಾಪಟ್ಟೆ ಇದೆ. ಟಾರ್ ಹಾಕ್ಬೇಕು, ಕ್ಲೀನ್ ಮಾಡಬೇಕು, ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಬೆಂಗಳೂರು. ಮಳೆ ಬಂದರೆ ಅಂತೂ ಪದ್ಧತಿ ಬೇಡ. ಗಾಡಿ ಯಾವ ಯಾವ ಕಡೆ ಯಾವ ಹಳ್ಳ ಇದೆ ಗೊತ್ತಾಗಲ್ಲ. ಈಗ ನಮ್ಮಂಥವ್ರಿಗಂತೂ ಇಳಿಗಿಸಿದ್ರೆ ಬೀಳೋದೇ ಗ್ಯಾರಂಟಿ. ಆ ಸಮಸ್ಯೆ ಬಂದೇ ಬರುತ್ತೆ. ಮಳೆ ಬಂದಾಗ ಭಾಳ ಹಿಂಸೆ ಮೇಡಮ್ ಅವರೇ. ಇನ್ನೇನು ವ್ಯಾಪಾರ ಬರ್ತೀವಿ, ಏನೋ ಮಾಡ್ಕೋತೀವಿ, ಹೋಯ್ತೀವಿ. ಅದು ನೋಡಿ ಗಾಡಿ ತರೋದೇ ಬಿಟ್ಬಿಟ್ಟು ಮೆಟ್ರೋಲ್ ಬರ್ತಾ ಇದ್ದೀವಿ. ಯಾಕೆ ಸುಮ್ಮನೆ ಏನಾರು ಆಗಿ ಬೀಳ್ತೋ ಮಾಡ್ತೋ ಯಾರು ಹಾಕ್ತಾರೆ? ಅದಕ್ಕೆ ಆರಾಮಾಗಿ ಗಾಡಿ ಓಡಿಸೋದನ್ನ ಮೆಟ್ರೋಲಿ ಬಂದ್ಬಿಟ್ಟು ಸುಲಭ ಅಲ್ಲ ಅಂದ್ಬಿಟ್ಟು ನಾವು ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಎಲ್ಲ ನಾನು ನೋಡ್ತಾ ನೋಡಿದ್ದೀವಲ್ಲ. ಈಗ ನಮ್ಮ ಆರ್ ನಗರ ಏನು ಅವ್ರ ಕಾಲದಿಂದ ಯಾರು ಬಂದ್ರು ಅದೇ ಹೇಳ್ತಾರೆ. ಮಾಡೋರು ಏನೂ ಇಲ್ಲ. ಮೊದಲೇ ಎಲ್ಲ ಕೆರೆಗಳು ಮುಚ್ಬಿಟ್ರು, ಬಿಲ್ಡಿಂಗ್ ಕಟ್ಬಿಟ್ರು. ಈಗ ಇದು ಹಿಂಗೆ ನಡೀತದೆ. ಏನು ಹೇಳಿ, ಇದು ಯಾರು ಬಂದರೂ ಏನೂ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಏನಾರ ಒಂದು ಹಳ್ಳ ಗುಳ್ಳೆ ಕ್ಲೀನ್ ಮಾಡ್ತಾರೆ, ಮೋರಿ ಕ್ಲೀನ್ ಮಾಡಿ ಬಿಡ್ತಾರೆ ಅಷ್ಟೇ. ಎಣ್ಣೆ ಕಿತ್ತಾಕಿ ಹೊಸ್ದಾಗಿ ಕಟ್ಟಿ ಇವ್ರು ರೆಡಿ ಮಾಡಿಕೊಡ್ತಾರೆ. ಅದು ಮಾಡಿದ್ದಾರೆ. ಏನು ಅದೇ ಸಮಾಧಾನ ಮಾಡ್ಬಿಟ್ಟು ಹೋಗಿರ್ತಾರೆ. ಏನಿದೆ ನಷ್ಟ ಕಟ್ಕೊಡ್ತೀವಿ ಅಂತ ಹೇಳಿರ್ತಾರೆ. ಅದು ನಷ್ಟ ಕೊಡೋ ಗಂಟ ಅವನು ಕಟ್ಟೋ ಗಂಟ ನೋಡೋಣ. ಏನು ನಷ್ಟ ಅಂದರೆ 1 ಲಕ್ಷ ನಷ್ಟ ಆಗಿದೆ ಅಂತ ಕೊಟ್ಬಿಟ್ಟಾರ. 5,000 10,000 ಕೊಡ್ತಾರೆ. ಏನು ಮಾಡೋಣ ಅವನು? ಈಗ ಮನೇಲಿ ಎಲ್ಲ ನೆನ್ಕೊಂಡು ಹೋಗಿರೋದು, ಎಲ್ಲ ಹಾಳಾಗೋಗಿರೋದು, ಅದನ್ನ ತರಬೇಕಾದ್ರೂ ದೂರ ಪ್ರಶ್ನೆ. ಅದು ಒಣಗಿಸ್ಬೇಕಾದ್ರೆ ಎಷ್ಟು ಹಿಂಸೆ ಇದೆ. ಈಗ ಪುನಃ ಪಾತ್ರೆ ಎಲ್ಲೋ ಹೋಗಿದೆ, TV ಎಲ್ಲೋ ಹೋಗಿದೆ, ರೆಡಿ ಮಾಡ್ಬೇಕಾದ್ರೆ ಮನೇಲಿ ಎಷ್ಟು ಕಷ್ಟ ಇರ್ತದೆ. ಬೆಂಗಳೂರು ಅಂದರೆ ಎಲ್ಲ ಸುತ್ತ ಎಲ್ಲ ಪೂರ ಎಲ್ಲ ಕವರ್ ಮಾಡಬೇಕು, ಬಿಲ್ಡಿಂಗ್ಗಳು ಕಟ್ಬಿಟ್ರು. ಇನ್ನು ನೀರು ಹೋಗಿ ಜಾಗ ಇಲ್ಲ, ಕೆರೆಗಳಿಲ್ಲ. ಮೊದಲೇ ಇವರು ಡ್ರೈನ್ಗಳನ್ನ ಯಾವಾಗ ಮಾಡಿಲ್ಲ. ಈ ಥರ ಅದೇ ಹೊಟ್ಟೆ ಕಾಲಿಗೆ ಹೆಡ್ ಬಿದ್ದಾಗ ಡಾಕ್ಟ್ರ್ ಹತ್ರ ಹೋದಂಗೆ. ಈಗ ಮಳೆ ಬಂದಾಗ ಗಮನಿಸ್ತಾರೆ. ಈಗ ಮಳೆ ಈಗ 2 ದಿವಸ ಕಮ್ಮಿ ಆಗ್ಬಿಡಲಿ, ಇನ್ನು ಚಾಪ್ಟರ್ ಕ್ಲೋಸ್. ಏನು ಮಾಡಬೇಕು ಮೇಡಮ್ ಅವರೇ? ಜನಗಳ ಸಮಸ್ಯೆ ಕೇಳಬೇಕು, ಮಾಡಬೇಕು. ಆ ಏರಿಯಾ MLAಗಳು ನೋಡ್ಕೊಂಡು ನಿಂತ್ಕೋಬೇಕು. ಓಟ್ ಕೇಳಕ್ಕೆ ಹೋಗ್ತಾರೆ, ಜನಗಳ ಸಮಸ್ಯೆ ಕೇಳಲ್ಲ. ಹೋಗಿ ಅವ್ರನ್ನ ಸಮಸ್ಯೆ ಕೇಳಿ ಅವ್ರನ್ನ ಏನು ಬೇಕು ಮಾಡಬೇಕು, ಮಾಡಿಕೊಡ್ಬೇಕು. ಈಗ ಮಕ್ಕಳಿರ್ತಾರೆ, ಇದಿರ್ತಾರೆ, ಎಷ್ಟು ಹಿಂಸೆ ಆಗುತ್ತೆ. ಹಿಂಸೆ ಆಗೋ ದೂರ ಪ್ರಶ್ನೆ. ಈಗ ಅವ್ನ ಮನೇಲಿ 8 ದಿವಸ ಕೂತ್ಕೊಬಿಟ್ರೆ ಅವ್ನ ಸಂಪಾದನೆ ಹೊಟ್ಟೆ ಜೀವನ ಏನು ಮಾಡ್ತಾನೆ? ಈ ಮನೆಯಲ್ಲ ನೋಡ್ಕೊಂಡಿರ್ತಾನೆ, ಸುಧಾರಣೆ ಮಾಡೋದು ಇದು ಮಾಡಿ. ಈಗ ಕಟ್ಬೇಕಾದ್ರೆ ಮಾಡಿದಾಗ ಸರ್ಕಾರ ಕೊಡೋ ಗಂಟ ಈಗಲೇ ಇಲ್ಲ. ಅದು ಈಗ ಎಲ್ಲರ ಸಾಲ ಸೂಲ ಮಾಡಿ ಕಟ್ತಾನೆ. ಈ ಕಡೆ ಗೇಯಕ್ಕೆ ಹೋಗೋದನ್ನ, ದುಡಿಮೆಗೆ ಹೋಗೋದನ್ನ ಬಂದಾಗೈತೆ. ಅದು ಭಾಳ ಹಿಂಸೆ ಮೇಡಮ್. ಮಳೆ ಬಂದರೆ ಬೆಂಗಳೂರು ಭಾಳ ಹಿಂಸೆ.